ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ಅನ್ನುವಂತಹ ನಿಧನದ ವಾರ್ತೆ ಇದೀಗಷ್ಟೇ ಪ್ರಕಟವಾಗಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಅವರನ್ನು ದಾಖಲು ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಇವತ್ತು ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಎಲ್ಲಾ ಕಾಂಗ್ರೆಸ್ ನಾಯಕರು ಬೆಳಗಾವಿಯಲ್ಲಿದ್ದರು. ಈಗ ಅವರೆಲ್ಲರೂ ಕೂಡ ದೆಹಲಿಯತ್ತ ಹೊರಟಿದ್ದಾರೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ವಿಶೇಷ ವಿಮಾನದ ಮೂಲಕ ಬೆಳಗಾವಿಯಿಂದ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡಲಿದ್ದಾರೆ. ಮನಮೋಹನ್ ಸಿಂಗ್ ಅವರ ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ನಾಯಕರುಗಳು ಹೋದ ನಂತರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಕಾಣಿಸುತ್ತೆ. ಸಂಜೆ 8 ಗಂಟೆಯ ಸುಮಾರಿಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. 92 ವರ್ಷ ವಯಸ್ಸು, ಹಲವಾರು ಅನಾರೋಗ್ಯ ಸಮಸ್ಯೆ, ವಯೋಸಹಜ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ರು. ಉಸಿರಾಟದ ಸಂಬಂಧಿತ ಸಮಸ್ಯೆಗಳಿಗಾಗಿ ಅವರು ಹಲವು ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಕೂಡ ಉಂಟು. ಇವತ್ತು ಕೂಡ ಅದೇ ರೀತಿ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಹೋದ ನಂತರದಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು ಚೇತರಿಸಿಕೊಂಡು ಬರ್ತಾರೆ ಅಂತ. ಬಟ್ ಸ್ಯಾಡ್ ನ್ಯೂಸ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಎಷ್ಟೊತ್ತಿಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು, ಏನ್ ಸಮಸ್ಯೆಗಾಗಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು, ರೈಟ್ ನೌ ಏನ್ ಅಪ್ಡೇಟ್ಸ್ ಅಲ್ಲಿಂದ ಸಿಗ್ತಾ ಇದೆ? ದಿವ್ಯಾ ನೋಡಿ, 91 ವರ್ಷ ವಯಸ್ಸು ಮನಮೋಹನ್ ಸಿಂಗ್ ಅವ್ರಿಗೆ ಆಗಿತ್ತು. ಹೀಗಾಗಿ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಪ್ರತಿ ಬಾರಿ ಕೂಡ ಅವರು ಸಣ್ಣ ಪುಟ್ಟ ಅನಾರೋಗ್ಯಕ್ಕೀಡಾದ ಸಂದರ್ಭದಲ್ಲಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ರೆಗ್ಯುಲರ್ ಆಗಿ ಅವರು ಟ್ರೀಟ್ಮೆಂಟ್ ಗೆ ಬರ್ತಾ ಇದ್ರು. ಇವತ್ತು ಕೂಡ ಉಸಿರಾಟದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಯ್ತು. ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಪರಿಸ್ಥಿತಿ ಗಂಭೀರವಾಗಿರುವಂತದನ್ನ ಕಂಡುಕೊಂಡಂತ ವೈದ್ಯರು ಅವರನ್ನ ತುರ್ತು ನಿಗಾ ಘಟಕದ ಇಟ್ಟು ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಅವ್ರ ಪರಿಸ್ಥಿತಿ ಸಮಯ ಕಳೆದಂತೆ ಚಿಂತಾಜನಕ ಆಗ್ತಾ ಹೋಗ್ತು. ಸುಮಾರು 9 ಗಂಟೆ 15 ನಿಮಿಷಕ್ಕೆ ಅವರು ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಯ್ತು. ಅದನ್ನ ಅಧಿಕೃತವಾಗಿ ಈಗಷ್ಟೇ ಏಮ್ಸ್ ಆಸ್ಪತ್ರೆಯ ವೈದ್ಯರು ಪ್ರಕಟಗೊಳಿಸಿರುವಂತದ್ದು. ಹೀಗಾಗಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಈಗ ಇಲ್ಲ ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾಗ್ತಾ ಇರುವಂತದ್ದು. ಈಗ ಈ ಒಂದು ನ್ಯೂಸ್ ಅಧಿಕೃತವಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಡೀತಿರುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ದೆಹಲಿಗೆ ಬರ್ತಾ ಇರುವಂತದ್ದು. ಈಗಾಗಲೇ ಪ್ರಿಯಾಂಕಾ ಗಾಂಧಿ ಕೂಡ ಏಮ್ಸ್ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗಣ್ಯಾತಿ ಗಣ್ಯರು ಕೂಡ ಏಮ್ಸ್ ಆಸ್ಪತ್ರೆಗೆ ತಲುಪುವಂತ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ದಿವ್ಯಾ, ಓಕೆ, ಇತ್ತೀಚಿನ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರನ್ನ ರಾಜಕೀಯವಾಗಿ ಬಹಳ ಆಕ್ಟಿವ್ ಆಗಿ ನಾವು ನೋಡಿದ್ದು ಬಹಳ ಕಡಿಮೆ. 2 ವರ್ಷಗಳ ಹಿಂದೆ ರಾಜ್ಯಸಭೆಯಲ್ಲಿ ಅವರು ವೀಲ್ ಚೇರ್ನಲ್ಲಿ ಬಂದಂತಹ ವಿಚಾರ ಏನಿತ್ತು ಅದು ಬಹಳಷ್ಟು ಗಮನ ಸೆಳೀತು. ಅದಾದ ನಂತರದಲ್ಲಿ ಅವ್ರನ್ನ ನೋಡಿದ್ದು ಬಹಳ ಕಡಿಮೆ ಅಂತಾನೆ ಹೇಳ್ಬೋದಲ್ವಾ ಶಬ್ಬೀರ್? ಹೌದು, ಇತ್ತೀಚೆಗೆ ನಾವು ಅವರು ರಾಜ್ಯಸಭೆಯಿಂದ ನಿವೃತ್ತಿ ಪಡ್ಕೊಂಡಿರುವಂತದ್ದನ್ನ ಕೂಡ ಗಮನಿಸಿದ್ವಿ. ಅದಾದ ಮೇಲೆ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆಗಾಗ್ಗೆ ಕೆಲವೊಂದಿಷ್ಟು ಪ್ರಮುಖ ಕಾರ್ಯಕ್ರಮಗಳು ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅವರು ವೀಲ್ ಚೇರ್ ಮೇಲೆ ಕಾಣಿಸ್ಕೊಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರಲಿಲ್ಲ. ಯಾಕಂದ್ರೆ ಸಹಜವಾಗಿ ವಯಸ್ಸಾಗಿದ್ದಂತ ಹಿನ್ನೆಲೆಯಲ್ಲಿ ಅವರ ಆರೋಗ್ಯವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಮತ್ತೆ ಪ್ರಮುಖವಾಗಿ ಅವರ ಆರೋಗ್ಯ ಹದಗೆಟ್ಟಂತ ಸಂದರ್ಭದಲ್ಲಿ ಅವರು ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಈಗ ಅವರು ಎಂದಿನಂತೆ ಅನಾರೋಗ್ಯ ಈಡಾದಂತ ಹಿನ್ನೆಲೆಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿತ್ತು. ಆದ್ರೆ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ವೈದ್ಯರು ಹೇಳ್ತಾ ಇರುವಂತದ್ದು. 2 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇದರ ಜೊತೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ರು, ಆರ್ಥಿಕ ತಜ್ಞರಾಗಿದ್ರು. ಹೀಗೆ ಬೇರೆ ಬೇರೆ ಮಗ್ಗಲುಗಳಲ್ಲಿ ಭಾರತದ ಅಭಿವೃದ್ಧಿಗೆ ಸಾಕಷ್ಟು ತಮ್ಮದೇ ಆದಂತ ಕೊಡುಗೆಯನ್ನ ಕೊಡುವಂತ ಕೆಲಸವನ್ನ ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ಆದ್ರೆ ಈಗ ಇತ್ತೀಚೆಗೆ ಅವರಿಗೆ ವಯಸ್ಸು ಸಪೋರ್ಟ್ ಮಾಡದೇ ಇರುವಂತ ಹಿನ್ನೆಲೆಯಲ್ಲಿ, ಆರೋಗ್ಯ ಸಪೋರ್ಟ್ ಮಾಡದೇ ಇರುವಂತ ಹಿನ್ನೆಲೆಯಲ್ಲಿ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ದಿವ್ಯಾ, ಈಗ ನಾವು ರಾಜಕಾರಣದಲ್ಲಿ ಬಹಳ ಅಗ್ರೆಸಿವ್ ಪೊಲಿಟಿಷಿಯನ್ಸ್, ಭಾಷಣದಲ್ಲಿ ಅಷ್ಟು ತೀಕ್ಷ್ಣತೆ, ಈ ಥರದ ಒಂದು ಪೊಲಿಟಿಕ್ಸ್ನ ನಾವು ಗಮನಿಸಿದ್ದೀವಿ, ಪೊಲಿಟಿಷಿಯನ್ಗಳನ್ನ ಗಮನಿಸಿದ್ದೀವಿ. ಬಟ್ ಮನಮೋಹನ್ ಸಿಂಗ್ ಅವರ ವಿಚಾರಕ್ಕೆ ಬಂದಾಗ ಅವರ ಸೌಮ್ಯ ಸ್ವಭಾವ, 10 ವರ್ಷದ ಅವರ ಆಡಳಿತಾವಧಿ, ಇದೆಲ್ಲವನ್ನೂ ಕೂಡ ಕ್ಯಾರಿ ಮಾಡೋದು ಅಂತಂದ್ರೆ ಬಹಳ ಚಾಲೆಂಜೇ ಅಲ್ವಾ? ಖಂಡಿತವಾಗ್ಲು ಇದಕ್ಕೆ ಅವರ ಏನು ಆರ್ಥಿಕ ನೀತಿಗಳೇನಿದ್ವು ಅವುಗಳು ಪ್ರಧಾನಿ ಹುದ್ದೆಯವರೆಗೂ ಕೂಡ ಮನಮೋಹನ್ ಸಿಂಗ್ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು. ಯಾರು ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗ್ಬೋದು ಅನ್ನುವಂಥದ್ದನ್ನ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಆರಂಭದಲ್ಲಿ 1972ರಲ್ಲಿ ಅವರು ಹಣಕಾಸು ಸಚಿವಾಲಯದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇರ್ಕೊಳ್ತಾರೆ. ಅದಾದ್ಮೇಲೆ ಅವರು ಹಂತ ಹಂತವಾಗಿ ಬೆಳೆದು ಬರ್ತಾರೆ. ದೇಶದ ಆರ್ಥಿಕ ನೀತಿಗಳನ್ನ ರೂಪಿಸುವಲ್ಲಿ ತಮ್ಮದೇ ಆದಂತ ಛಾಪನ್ನ ಮೂಡಿಸ್ತಾರೆ. RBI ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹೀಗೆ ಬೇರೆ ಬೇರೆ ಮಗ್ಗಲುಗಳಲ್ಲಿ ಅವರು ಕೂಡ ಕೆಲಸಗಳನ್ನ ಮಾಡ್ಕೊಳ್ತಾ ಬರ್ತಾರೆ. ಕಾಂಗ್ರೆಸ್ ಸೇರ್ಪಡೆ ಆದಂತ ಸಂದರ್ಭದಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು UPA 1 ಅವಧಿಯಲ್ಲಿ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥದ್ದು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ಸೋನಿಯಾ ಗಾಂಧಿ ಅವರು ಅಚ್ಚರಿಯ ಆಯ್ಕೆಯಾಗಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಕೂಡ ಸೂಚಿಸ್ತಾರೆ. ಈ ಸಂದರ್ಭದಲ್ಲಿ ಮನಮೋಹನ್ ಶಬ್ಬೀರ್ ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ.